ಯಾರು ನಮಗೆ ವಾಮಾಚಾರವನ್ನ ಮಾಡಿರ್ತಾರೋ, ಯಾರು ನಮಗೆ ಅಸಹ್ಯವನ್ನ ಪಡ್ಕೊಳ್ತಾ ಇರ್ತಾರೋ, ಯಾರು ಈ ನರದೃಷ್ಟಿಗೆ ಒಳಗಾಗಿರ್ತಾರೋ, ಯಾರು ನಮಗೆ ಪ್ರಭಾವವಾದ ಶತ್ರುಗಳನ್ನ ನಮಗೆ ಹಿಂಸೆಯನ್ನ ಕೊಡ್ತಿರ್ತಾರೋ ಅಂತವ್ರಿಗೆ ಎದುರೇಟನ್ನ ಕೊಡಕ್ಕಂಥದ್ದು ಈ ರುದ್ರಕಾಳಿ ದೀಕ್ಷೆ. ನೀವು ನಮ್ಮ ಹತ್ರ ಬೇಕಾದ್ರೆ ಪಂಚಕಾಳಿ ದೀಕ್ಷೆ ತಗೊಂಡಿರೋದ್ರೆ ನವಕಾಳಿ ದೀಕ್ಷೆ ತಗೊಂಡಿರ್ತಾರೆ, 90ರಷ್ಟು ರಿಸಲ್ಟ್ ಬಂದಿದೆ, 90ರಷ್ಟು ಭಾಗದಷ್ಟು ರಿಸಲ್ಟ್ ಬಂದಿದೆ ಅವ್ರಿಗೆ. ಎಲ್ಲರಿಗೂ ಮಾಂತ್ರಿಕ ಬ್ರಹ್ಮ ವೀಕ್ಷಕರಿಗೆ ನಮಸ್ಕಾರ. ಜೈ ಭದ್ರಕಾಳಿ ನಮಃ, ಜೈ ಮಹಾಗಣಪತಿಯೇ ನಮಃ. ಎಲ್ಲರೂ ಗುರುಗಳೇ ರುದ್ರಕಾಳಿ ದೀಕ್ಷೆ ಹೆಣ್ಣು ತಗೊಬೋದಾ, ಗಂಡು ಮಕ್ಕಳು ತಗೊಬೋದಾ, ಮತ್ತೆ ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಿರ್ತಾರೆ. ನಾನು ಹೇಳ್ತಿರೋದೇನಂದ್ರೆ, ನಿಮಗೆ ರುದ್ರಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ಆಯ್ತಾ, ನಿಮ್ಮ ಮನಸ್ಸು ಅನ್ನಕ್ಕಂಥದ್ದು ಚಂಚಲವಾಗಿದ್ರೆ ಅದು ಏಕಾಗ್ರತೆಯನ್ನ ಕೊಡುತ್ತೆ. ಮತ್ತೆ ಕೆಟ್ಟ ಆಲೋಚನೆಗಳಿಗೆ ಏನನ್ನ ಹೋಗಿದ್ದಾರೆ ಅಂದ್ರೆ ನಿಮ್ಮ ಮಕ್ಕಳು ಏನನ್ನ ಕೆಟ್ಟ ಒಂದು ಅಭ್ಯಾಸಗಳಿಗೆ ಹೋಗೋದು, ಕೆಟ್ಟ ಆಲೋಚನೆಗಳನ್ನ ಮಾಡಕ್ಕಂಥದ್ದು, ಕೆಟ್ಟ ಸಭಾಸಗಳನ್ನ ಮಾಡಕ್ಕಂಥದ್ದು, ಅದನ್ನ ಈ ದೀಕ್ಷೆ ತಗೊಂಡ್ರೆ ನಾವು ಸನ್ಯಾಸಿರಾಗ್ಬೇಕಾ, ಇನ್ನೊಂದಾಗ್ಬೇಕಾ ಅಂತ ತುಂಬಾ ಇರುತ್ತೆ. ಸೊ ಇದು ಸುಳ್ಳು. ಇಲ್ಲಿ ಆರಾಧನೆಯನ್ನ ಮಾಡೋದು ಯಾವ ತರ ಅಂತ ಹೇಳ್ಕೊಡ್ತೀವಿ. ಆ ದೀಕ್ಷೆಗೆ ಒಳಗಾದವರು ಯಾವ ರೀತಿ ಇರಬೇಕು, ಯಾವ ರೀತಿ ನಿಯಮನ ಪಾಲಿಸ್ಬೇಕಾ ಪಾಲಿಸಬಾರ್ದಾ ಇವೆಲ್ಲ ಇರುತ್ತೆ. ಅಂದ್ರೆ ಯಾವ ನಿಯಮಗಳನ್ನ ಗುಟ್ಟುನಿಟ್ಟಾಗಿರೋ ಪಾಲಿಸೋ ಅವಶ್ಯಕತೆ ಏನಿಲ್ಲ. ನೀವು ನಾನ್ ವೆಜ್ ತಿನ್ಬೋದು, ಎಲ್ಲಾ ತರನು ತಿನ್ಬೋದು, ಬಟ್ ಹನ್ನೊಂದು ದಿನ ಮಾತ್ರ ನೀವು ಏನು ತಿನ್ನೋಗಿರೋದಿಲ್ಲ ಆಯ್ತಾ. ಇದನ್ನ ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ತಂತ್ರ ಪಂಡಿತರಾಗಿರ್ಬೋದು, ಜ್ಯೋತಿಷರಾಗಿರ್ಬೋದು, ಎಲ್ಲರೂ ತಗೊಬಹುದು. ಇದು ಎಲ್ಲಾರ್ಗೂ ಅನ್ವಯಿಸುತ್ತೆ. ಮತ್ತೆ ಈ ರುದ್ರಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ಯಾಕೆ ತಗೊಳ್ಬೇಕು, ಇದರಿಂದ ಪ್ರಯೋಜನವೇನು ಅಂತ ಕೇಳಿದಾಗ, ಈ ರುದ್ರಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ಯಾರು ನಮಗೆ ವಾಮಾಚಾರವನ್ನ ಮಾಡಿರ್ತಾರೋ, ಯಾರು ನಮಗೆ ಅಸಹ್ಯವನ್ನ ಪಡ್ಕೊಳ್ತಾ ಇರ್ತಾರೋ, ಯಾರು ಈ ನರದೃಷ್ಟಿಗೆ ಒಳಗಾಗಿರ್ತಾರೋ, ಯಾರು ನಮಗೆ ಪ್ರಭಾವವಾದ ಶತ್ರುಗಳನ್ನ ನಮಗೆ ಹಿಂಸೆಯನ್ನ ಕೊಡ್ತಿರ್ತಾರೋ ಅಂತವ್ರಿಗೆ ಎದುರೇಟನ್ನ ಕೊಡಕ್ಕಂಥದ್ದು ಈ ರುದ್ರಕಾಳಿ ದೀಕ್ಷೆ. ಅಂತದು ವಿಭಿನ್ನವಾದ ಒಂದು ಶಕ್ತಿ ಉಳ್ಳವಂಥದ್ದು ರುದ್ರಕಾಳಿ ದೀಕ್ಷೆ. ಎಲ್ಲಾನು ಇರತ್ತೆ, ಮಾಡ್ತಾರೆ, ಇದ್ ಮಾಡ್ತಾರೆ ಅದೆಲ್ಲ. ನೀವು ನಮ್ಮ ಹತ್ರ ಬೇಕಾದ್ರೆ ಪಂಚಕಾಳಿ ದೀಕ್ಷೆ ತಗೊಂಡಿರೋದ್ರೆ ನವಕಾಳಿ ದೀಕ್ಷೆ ತಗೊಂಡಿರ್ತಾರೆ, 90ರಷ್ಟು ರಿಸಲ್ಟ್ ಬಂದಿದೆ, 90ರಷ್ಟು ಭಾಗದಷ್ಟು ರಿಸಲ್ಟ್ ಬಂದಿದೆ ಅವ್ರಿಗೆ. ನಾವು ಪ್ರತಿ ತಿಂಗಳು ಯಾಕೆ ನೀವು ಕಲಿಬೇಕು, ಯಾಕೆ ನೀವು ಮಾಡ್ಬೇಕು ಅಂತಂದ್ರೆ, ಇನ್ನೊಬ್ರ ಹತ್ರ ಹೋಗಿ ನೀವು ಕೈ ಚಾಚೋ ಅವಶ್ಯಕತೆ ಇಲ್ಲ. ನಿಮ್ಗೆ ಒಂದು ಟೈಮ್ ಕೊಡ್ತೀವಿ, ಅದೇ ವಿದ್ಯೆವನ್ನ ನೀವು ರಿಪೀಟ್ ಮಾಡಿ. ಯಾಕಾಗಲ್ಲ ಅದು ನಾವು ನೋಡೋಣ. ನಿಮ್ಗೆ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಬನ್ನಿ, ನಾವು ರೆಡಿ ಮಾಡ್ತೀವಿ. ಇದೇ ರೀತಿ ಆಗಸ್ಟ್ 30ನೇ ತಾರೀಕು ರುದ್ರಕಾಳಿ ದೀಕ್ಷೆಯನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರು ದಯವಿಟ್ಟು ಆಫೀಸ್ಗೆ, ಕಚೇರಿಗೆ ಕರೆ ಮಾಡಿ, ಖಂಡಿತ ನಿಮಗೆ ಅದರ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ. ಮತ್ತೆ ಇದು ತುಂಬಾ 100 ಜನಕ್ಕೆ ಮಾತ್ರ ನಾವು ಇಡ್ತಾ ಇದ್ದೀವಿ, ತುಂಬಾ ಜನಕ್ಕೆ ಇಡ್ತಾ ಇಲ್ಲ. ಸೊ ಯಾಕೆ ಅಂದ್ರೆ ನಮಗೂ ಟೈಮ್ ಕೊಡಬೇಕು, ಆ ಟೈಮ್ ಒಳಗಡೆನೆ ನಾವು ಮಾಡಬೇಕು. ಸುಮ್ನೆ ನಾವು ಜನ ಬರ್ತಾರೆ ಅಂತ ನಾವು ಮಾಡಕ್ ಹೋಗಲ್ಲ. ನಮಗ್ ಬೇಕಾಗಿರೋದು ರಿಸಲ್ಟ್ ಬೇಕು, ನಮ್ಗೆ ಕ್ವಶನ್ ಮಾರ್ಕ್ ಬೇಕಾಗಿಲ್ಲ, ಆನ್ಸರ್ ಮಾರ್ಕ್ ಬೇಕು ನಮ್ಗೆ. ಆ ಆನ್ಸರ್ ಮಾರ್ಕು ಈ ರುದ್ರಕಾಳಿ ದೀಕ್ಷೆ. ಎಲ್ಲರಿಗೂ ನಮಸ್ಕಾರ.